ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ವಿಶ್ವ ಕಿಂಗ್ಡಮ್, ಎಲ್ಲರಿಗೂ ಕೂಡ ವಿ ಕಿಂಗ್ಡಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸೊ ಇವತ್ತು ಈ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ 25,000 SSC JD ಕಾನ್ಸ್ಟೇಬಲ್ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತು SSC JD ಕಾನ್ಸ್ಟೇಬಲ್ 25,000 ಕಾನ್ಸ್ಟೇಬಲ್ ರಿಟರ್ನ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿ ಏನೆಲ್ಲ ಇರ್ತದೆ, ರಿಟರ್ನ್ ಎಕ್ಸಾಮ್ ಅಲ್ಲಿ ಏನೆಲ್ಲ ಇರ್ತದೆ, ಬೆಸ್ಟ್ ಯಾವ ಬುಕ್ಸ್ನ ಓದಬೇಕು ಮತ್ತು ಹೆಂಗೆ ಓದಿದ್ರೆ ನಾವು ಸೆಲೆಕ್ಷನ್ ಲಿಸ್ಟಲ್ಲಿ ಕೊಡ್ತೀವಿ. ಸೊ ಕಂಪ್ಲೀಟ್ ಆಗಿ ರಿಟರ್ನ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಸ್ಟಡಿ ಸ್ಟ್ಯಾಟಸ್ನ ಹೇಳ್ತೀನಿ, ಬೆಸ್ಟ್ ಬುಕ್ಸ್ನ ಹೇಳ್ತೀನಿ. ಸೊ ಫಸ್ಟ್ನಿಂದ ಕೊನೆ ತನಕ ನೋಡ್ರಿ. ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಆಗಿರ್ತದೆ ಅಂದರೆ ರಿಟರ್ನ್ ಎಕ್ಸಾಮ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಕವರ್ ಆಗಿರ್ತದೆ. ಸೊ ಏನೆಲ್ಲ ಇರ್ತದೆ ಅಂತ. ಸೆಕೆಂಡ್ ಆಗಿ ಸಬ್ಜೆಕ್ಟ್ ವೈಸ್ ಯಾವ ಸಬ್ಜೆಕ್ಟ್ಗಳಿರ್ತವೆ, ಸಬ್ಜೆಕ್ಟ್ ವೈಸ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಸಮಥಿಂಗ್ ಅನಾಲಿಸಿಸ್ ಮಾಡ್ತೀನಿ. ಅದರ ಜೊತೆಗೆ ಯಾವ ಬೆಸ್ಟ್ ಬುಕ್ಸ್ ಅಂತಲೇ ಹೇಳ್ತೀನಿ. ಅಂಡ್ ಮೂರನೇದು ಸ್ಟಡಿ ಪ್ಲ್ಯಾನ್ ಹೆಂಗಿರ್ಬೇಕಂತ ಹೇಳ್ತೀನಿ. ಸೊ ಕೊನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ 25,000 JD ಕಾನ್ಸ್ಟೇಬಲ್ ಅಂತೀವಲ್ಲ, ನಿಜವಾಗ್ಲೂ ಹಂಗಂದ್ರೆ ಏನು? ಸೊ ನೀವು ಈ JD ಕಾನ್ಸ್ಟೇಬಲ್ನ ಸಿಂಪಲ್ ಆಗಿ ಕಾನ್ಸ್ಟೇಬಲ್ ಅಲ್ಲ, ನಿಜವಾದ ಮೋಟಿವೇಶನು, ನಿಜವಾದ ವಾಸ್ತವಿಕತೆ ಲಾಸ್ಟ್ಗೆ ಇರ್ತದೆ ಕೊನೆಯಲ್ಲಿ. ಸೊ ಫಸ್ಟ್ನಿಂದ ಕೊನೆ ತನಕ ಬಿಡನ್ನು ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ. ಸ್ನೇಹಿತರೆ, ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಾಗೆ JD ಕಾನ್ಸ್ಟೇಬಲ್ ಸಂಬಂಧಪಟ್ಟಾಗೆ ಈಗಾಗಲೇ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಏಜು ಎಲ್ಲವಷ್ಟು. ಸೊ ಆಗಸ್ಟ್ 31ನೇ ತಾರೀಕು ತನಕ ಕೂಡ ಲಾಸ್ಟ್ ಡೇಟ್ ಅದೇ. ಅಪ್ಲಿಕೇಶನ್ ಹಾಕ್ರಿ. ನಿಮ್ಗೆ ಡೇಟ್ ಆಫ್ ಬರ್ತ್ ಬರದೇ ಇರಲಿ, ದಟ್ ನಿಮ್ದು ಹೈಟ್ ಬರದೇ ಇರಲಿ, ಅಪ್ಲಿಕೇಶನ್ ಹಾಕ್ರಿ. ಹೆಣ್ಮಕ್ಳನ್ನೇ ಇರಲಿ ಗಂಡು ಮಕ್ಕಳನ್ನೇ ಇರಲಿ. ಯಾಕಂತ ಕೇಳಿದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ನಿಮಗೊಂದು ಎಕ್ಸಾಮ್ ಬರೆಯುವಂಥ ಅವಕಾಶ ಸಿಗ್ತದೆ. ಫೀಸು ಭಾಳ ಇಲ್ಲ, ಕಡಿಮೆ ಐತಿ. ಸೊ ನೀವು PSIಗೆ ಹೆಲ್ಪ್ ಆಗ್ತದೆ, PCಗೆ ಹೆಲ್ಪ್ ಆಗ್ತದೆ, ಬೇರೆ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗ್ತದೆ. ಸೊ ಫಸ್ಟ್ ಅಪ್ಲಿಕೇಶನ್ ಹಾಕಿ ಬಿಡಕ್ಕೆ ಹೋಗ್ಬೇಡ್ರಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರಿ ಅಂದರೆ ನಾನು ವಿಶ್ವ ಅಂತ. ಸೊ ಸೈಟಿಗೆ ಏನು ಕಾಣುತ್ತಲ್ಲ, PC ಇಂದ PSI ಸುಮಾರು ಒಂದು 10ರಿಂದ 12 ಜಾಬ್ಗಳಿಗೆ ಆಯ್ಕೆ ಆದಂಥ ವ್ಯಕ್ತಿ. ಸೊ ನಿಮ್ಗೇನಾದರೂ ಬೇರೆ ಇನ್ಫಾರ್ಮೇಷನ್ PSI, PC, SDA, KPSC ಗ್ರೂಪ್ಸ್ ಪ್ರತಿಯೊಂದು ಇನ್ಫಾರ್ಮೇಷನ್ನ ಜಸ್ಟ್ ನನ್ನ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗ್ರಿ. ನಿಮಗೆ ಫಿಸಿಕಲ್ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಡಿಯೋ ಕೂಡ ಸಿಗ್ತವೆ. ಸೊ ನಿಮ್ಗೇನಾದರೂ ಕ್ವಶನ್ ಕೇಳಬೇಕಾಗಿತ್ತು ಯಾವುದ್ರ ಬಗ್ಗೆ ಆದರೂ ಕೂಡ ಅಂತ ಅಂದರೆ ನೀವು ಇಲ್ಲಿ ಕಮೆಂಟ್ ಹಾಕೋದ್ರ ಬದಲಾಗಿ ವಿ ಕಿಂಗ್ಡಮ್ ಚೇಂಜ್ ಯುವರ್ ಡ್ರೀಮ್ ಅಂತ ಟೆಲಿಗ್ರಾಮ್ ಗ್ರೂಪ್ ಅದೇ, ಅದರ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ. ನೀವು ಅಲ್ಲಿ ಜಾಯ್ನ್ ಆಗಿರಿ, ಅಲ್ಲಿ ನಾನು ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ಬೋದು. ಸೊ ಇದು ಸ್ನೇಹಿತರೆ, ಫಸ್ಟ್ ನೋಡೋಣ ಬೇಸಿಕ್ ಇನ್ಫಾರ್ಮೇಷನ್. ರಿಟರ್ನ್ ಎಕ್ಸಾಮ್ ಹೆಂಗಿರ್ತದೆ ನೋಡ್ರಿ. ಇಲ್ಲಿ SSCಯಲ್ಲಿ ರಿಟರ್ನ್ ಎಕ್ಸಾಮು ಈ ಸಲ ಇನ್ ದ ಸೆನ್ಸ್ ಕಂಪ್ಯೂಟರ್ ಬೇಸ್ಡ್ ಇರ್ತದೆ. ಅಂದರೆ ನಮಗೆ ಆಫ್ಲೈನ್ ಕ್ವಶನ್ ಪೇಪರ್ ಕೊಟ್ಟು ಎಕ್ಸಾಮ್ ಬರೀತಿದ್ವಲ್ಲ, ಆ ಥರ ಇರಲ್ಲ. ಕಂಪ್ಯೂಟರ್ ಬೇಸ್ಡ್ ಇರ್ತದೆ. ಕಂಪ್ಯೂಟರಲ್ಲಿ ಕ್ವಶನ್ಸ್ ಬರ್ತವೆ, ಒಂದೇದು. ಎರಡನೇದು 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರ್ತವೆ. 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರ್ತವೆ, ನೆಗೆಟಿವ್ಸ್ ಇರ್ತವೆ. ಸೊ ಈ 100 ಕ್ವಶನ್ಸ್ಗಳನ್ನು 4 ಭಾಗ ಮಾಡ್ತಾರೆ, 4 ಸಬ್ಜೆಕ್ಟ್ಗಳಾಗಿ ಡಿವೈಡ್ ಮಾಡ್ತಾರೆ. ಸೊ ಒಂದನೇದು ಯಾವುದು ಅಂತಂತಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ GK, ಜನರಲ್ ನಾಲೆಜ್. ಸೊ ಎರಡನೇದು ರೀಸನಿಂಗ್, ಜನರಲ್ ರೀಸನಿಂಗ್ ಅಂತ ಕರಿತೀವಿ, ಕನ್ನಡದಲ್ಲಿ ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ. ಸೊ ಮೂರನೇದು ಬೇಸಿಕ್ ಎಲಿಮೆಂಟ್ಸ್, ಬೇಸಿಕ್ ಮ್ಯಾಥಮೆಟಿಕ್ಸ್, ಎಲಿಮೆಂಟ್ರಿ ಮ್ಯಾಥ್ಸ್ ಅಂತ ಕರಿತೀವಿ. ಅದನ್ನೇನೋ ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸ್ ಅಂತಲೂ ಕೂಡ ಕರೀತಾರೆ. ಸಿಂಪಲ್ ಆಗಿ ಬೇಕಂದ್ರೆ ಸಿಂಪಲ್ ಮ್ಯಾಥ್ಸ್. ನಾಲ್ಕನೇದು ಹಿಂದಿ ಅಥವಾ ಇಂಗ್ಲೀಷ್. ಸೊ ನಾವು ಇಂಗ್ಲೀಷ್ ಅಂತಲೇ ಕನ್ಸಿಡರ್ ಮಾಡೋಣ. ಈ 4 ಸಬ್ಜೆಕ್ಟ್ ಮೇಲೆ 25 ಕ್ವಶನ್ಸ್ ಬರ್ತವೆ. ಒಟ್ಟು 1.5 ತಾಸು ಟೈಮ್ ಇರ್ತದೆ. ಈ ಕ್ವಶನ್ಸ್ನ ಗುಣಮಟ್ಟ ಹೆಂಗಿರ್ತದೆ ಅಂದರೆ SSLC ಮೇಲಿರುವಂಥದ್ದೇ ಇರ್ತದೆ. SSLC ಲೆವೆಲ್ಗೆ ಇರುವಂಥ ಮ್ಯಾಥ್ಸ್ ಇರ್ತದೆ, SSLC ಲೆವೆಲ್ ಇರುವಂಥ GKನೇ ಇರ್ತದೆ, SSLC ಲೆವೆಲ್ಗೆ ಇರುವಂಥ ಇಂಗ್ಲೀಷೇ ಇರ್ತದೆ. ಸಿಂಪಲ್ ಆಗಿರ್ತದೆ. ಮನಸ್ಸು ಮಾಡಿ ಯಾರಾದರೂ 2 ಮಂತ್ಸ್ ಓದಿದ್ದೆ ಆದರೆ ಖಂಡಿತ ಯೂನಿಫಾರ್ಮ್ ಉಟ್ಕೊಳ್ಬೋದು. ಎಂಥ ಯೂನಿಫಾರ್ಮ್? ಇಂಡಿಯನ್, ನಾಟ್ ಕರ್ನಾಟಕ, ಇಂಡಿಯನ್. ಸೊ ನಾವು ಕೇಂದ್ರ ಸರ್ಕಾರ ದುಡ್ಕೊಳ್ಬೋದು. ಭಾರತ ಸೇನೆ ಮಿಲಿಟರಿ ರೀ, ಇಟ್ಸ್ ಅ ಮಿಲಿಟರಿ, ಪ್ಯಾರಾಮಿಲಿಟರಿ, ನಾಟ್ ಕಾನ್ಸ್ಟೇಬಲ್. ಇವು ಕಾನ್ಸ್ಟೇಬಲ್ ಜಾಬ್ ಅಂತೀರಿ, ನಾವು ಕಾನ್ಸ್ಟೇಬಲ್ ಜಾಬ್ ಅಲ್ರಿ, ಮಿಲಿಟರಿ, ಪ್ಯಾರಾಮಿಲಿಟರಿ. ಯು ಕ್ಯಾನ್ ಸರ್ವ್ ಆಸ್ ಅ ಇಂಡಿಯನ್ ಮಿಲಿಟರಿ. ಒಳ್ಳೆ ಅವಕಾಶ ಇದೆ. 2 ಮಂತ್ಸ್ ಸ್ಟಡಿ ಮಾಡ್ರಿ ಸರ್. ಸೊ ಇದು ನೆಗೆಟಿವ್ಸ್ನೇ ಇರ್ತವೆ. SSLC ಲೆವೆಲ್ ಕ್ವಶನ್ಸ್ ಇರ್ತವೆ. ಇದು ಬೇಸಿಕ್ ಇನ್ಫಾರ್ಮೇಷನ್. ಹಂಗಂದ್ರೆ ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ ನೋಡೋಣ. ಎರಡನೇದು ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್. ಸೊ ನೋಡ್ರಿ, ಫಸ್ಟ್ ಜನರಲ್ ನಾಲೆಜ್, GK ಅಂತ ಕರಿತೀವಿ. 25 ಕ್ವಶನ್ಸ್ ಇರ್ತಾವೆ. ಸೊ ಸರ್ GK ಅಂದರೆ ಸೇಮ್ ಅಗೇನ್ ನೀವು ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿರ್ತೀರಿ, PSIಗೆ ಅಪ್ಲಿಕೇಶನ್ ಹಾಕಿರ್ತೀರಿ, SDAಗೆ ಅಪ್ಲಿಕೇಶನ್ ಹಾಕಿರ್ತೀರಿ. ಸೇಮ್ GK, ಅದೇ ಸೇಮ್ ಸಬ್ಜೆಕ್ಟ್. ಇತಿಹಾಸ, ಜಿಯೋಗ್ರಫಿ, ಜನರಲ್ ಸೈನ್ಸು, ಕಾನ್ಸ್ಟಿಟ್ಯೂಷನ್, ಸ್ವಲ್ಪ ಎಕನಾಮಿಕ್ಸು, ಇವೆ ಮತ್ತೆ GK ಅಂದರೆ. ಅದಕ್ಕೇನು ಓದಕತ್ತಿರಲ್ಲ ಅದನ್ನೇ. 25 ಕ್ವಶನ್ಸ್ಗಳಲ್ಲಿ
8ರಿಂದ 9 ಕ್ವಶನ್ ಅಥವಾ 7ರಿಂದ 9 ಕ್ವಶನ್ ಕರೆಂಟ್ ಅಫೇರ್ಸ್ ಮೇಲೆ ಬರ್ತಾವೆ. ವೆರಿ ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ. 8ರಿಂದ 9 ಕ್ವಶನ್ಸ್ ಕರೆಂಟ್ ಸರ್, ಮತ್ತೆ 8ರಿಂದ 9 ಕ್ವಶನ್ ಕರೆಂಟ್ ಅಫೇರ್ಸ್ ಮೇಲೆ ಅಂತಂದ್ರೆ ಮತ್ತೆ ಮಿಕ್ಕಿದ್ದು 6ರಿಂದ 7 ಕ್ವಶನ್ಸ್ ಸೈನ್ಸ್ ಮೇಲೆ ಬರ್ತಾವೆ. ಇಲ್ಲೇ ಆಯ್ತಲ್ರಿ 15 ಕ್ವಶನ್ಸ್, ಮಿಕ್ಕಿದ 10 ಕ್ವಶನ್ಸ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಮೇಲೆ ಬರ್ತಾವೆ, ಹಿಸ್ಟ್ರಿ 3 ಮೇಲೆ ಬರ್ತಾವೆ. ಸಿಂಪಲ್ ಕ್ವಶನ್ಸ್ ಇರ್ತವೆ, ಡೈರೆಕ್ಟ್ ಕ್ವಶನ್ಸ್. ನಾವಿಲ್ಲಿ SDA ಇದ್ದಂಗ ಸಮಥಿಂಗ್ ನಾವು PSI PC ಇದ್ದಂಗ ಡೀಪ್ ಕ್ವಶನ್ಸ್, ಟ್ರಿಕ್ಕಿ ಕ್ವಶನ್ಸ್ ಇರಲ್ರಿ. ಸಿಂಪಲ್ ಕ್ವಶನ್ಸ್ ಇರ್ತವೆ. ಕಾಮನ್ ಸೆನ್ಸ್ ಇದ್ರೆ ಸ್ವಲ್ಪ ವರ್ಕ್ ಮಾಡಿದ್ರೆ ಆರಾಮ್ ಈಸಿ ಆಗ್ತೀರಿ. GK ಸರ್, GK ಬುಕ್ ಯಾವ್ದು ಓದ್ಬೇಕು ಸರ್? ಈಗ ಆಲ್ರೆಡಿ PC ಓದಕತ್ತಿರಲ್ಲ, ಸಪ್ರೇಟಾಗಿ ಬುಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. PC PSI ಓದಕತ್ತಿರಲ್ಲ, ಸ್ವಲ್ಪ PC PSI ನಮ್ಮ ಕರ್ನಾಟಕದ ಇರ್ತೈತೆ, ಇಲ್ಲಿ ಕರ್ನಾಟಕದ ಬಿಟ್ಟು ಓದ್ಬೇಡ್ರಿ ಸರ್. ಕರ್ನಾಟಕದ ಅಂದ್ರೆ ಮತ್ತು ಈಗ ಜಿಯೋಗ್ರಫಿ ಬಿಡ್ರಿ, ಆದ್ರೆ ಬೇರೆದೆಲ್ಲ ಸೇಮ್. ಹಿಸ್ಟ್ರಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಕೊಡಬಹುದು, ಬಟ್ ಡೀಪ್ ಕೊಡಲ್ಲ, ಸಿಂಪಲ್ ಆಗಿ ಸಿಂಪಲ್ ಇರ್ತದೆ. ಸೊ GK ಕ್ಕಾಗಿ ಈಗಾಗಲೇ ಯಾವುದೇ ಬುಕ್ ಇರಲಿ, ನಾನು ಬುಕ್ ರೆಫರ್ ಮಾಡೋದು ಯಾವುದನ್ನ ಅಂತಂದರೆ, ಸೊ KM ಸುರೇಶ್ ಸರ್ ಅವ್ರದ್ದು ಸಾಮಾನ್ಯ ಅಧ್ಯಯನ ಬುಕ್ ನಿಮ್ಮಲ್ಲಿ ಇರ್ತದೆ ಹೆಚ್ಚು ಕಡಿಮೆ. ಅದೇ ಬುಕ್ಕಲ್ಲಿನೇ ಹಿಸ್ಟ್ರಿ ಪಾರ್ಟ್ ಓದ್ರಿ. ಸೆಲೆಕ್ಟೆಡ್ ಟಾಪಿಕ್ ಸಂಬಂಧಪಟ್ಟ ಒಂದು ವಿಡಿಯೋ ಮಾಡ್ತೀನಿ ನಾನು, GK ಸಂಬಂಧಪಟ್ಟಂಗೆ ಯಾವ ಟಾಪಿಕ್ ಸಬ್ಜೆಕ್ಟ್ ವೈಸ್ ಈ ಸಬ್ಜೆಕ್ಟ್ಗೆ. ಸೊ KM ಸುರೇಶ್ ಸರ್ದಾದ್ರೂ ಓದ್ರಿ, ನೂತನ GK ಅಂತ ಒಂದು ಬುಕ್ ಐತೆ ಅದಾದ್ರೂ ಓದ್ರಿ, ಚಾಣಕ್ಯ ಕಣಜ ಬುಕ್ ಐತೆ ಅದಾದ್ರೂ ಓದ್ರಿ, ಸಾಮಾನ್ಯ ಅಧ್ಯಯನ ಅನ್ನೋ ಬುಕ್ ಯಾವುದಾದ್ರೂ ಇರಲಿ ಅದಾದ್ರೂ ಓದ್ರಿ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ನೀವು ಇನ್ನೊಂದು ಕ್ವಶನ್ ಕೇಳ್ತೀರಿ, ಸರ್ ನಾವು ಈಗ PC PSI ಓದಕತ್ತೀವಲ್ಲ, ಆ ಬುಕ್ ಓದಿದ್ರೆ ನಡೀತೈತೆ ಅಂತ. ನಡೀತೈತೆ, ಅದು ಪರ್ಟಿಕ್ಯುಲರ್ ಆಗಿ PC PSI ಬರೆದ್ರೆ ಸ್ವಲ್ಪ PC PSI ಬರುವಂಥ ಕ್ವಶನ್ಸು, ಈ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ಸು ಸ್ವಲ್ಪ ಡಿಫ್ರೆನ್ಸ್ ಇರ್ತವೆ. ಇವ್ರದ್ದು ಫೋಕಸ್ ಬೇರೆ ಇರ್ತೈತಿ, ಇವ್ರ ಫೋಕಸ್ ಬೇರೆ ಇರ್ತೈತಿ. ಅದಕ್ಕಾಗಿ ನಡೀತೈತೆ. ಈಗ ನೀವು ಇತಿಹಾಸ ಆಯ್ತಪ್ಪ ಅಂದ್ರೆ ಸ್ವಲ್ಪ ಕರ್ನಾಟಕ ಇತಿಹಾಸ ಜಾಸ್ತಿ ಫೋಕಸ್ ಮಾಡ್ತೀರಿ, ಭಾರತ ಇತಿಹಾಸ ನೋಡ್ಕೊಳ್ರಿ. ಸೊ ನಡೀತೈತೆ. GK ಬುಕ್ ಯಾವುದಾದ್ರೂ ತಗೊಂಡ್ರೆ ನೀವು PC ಕೂಡ ಕಾಮನ್ ಸೆನ್ಸ್ ಯೂಸ್ ಮಾಡಿ ಬ್ರದರ್ಸ್. ನಿಮ್ದೊಂದು ಟೆಕ್ನಿಕ್ ಇರಲಿ. ಎಲ್ಲನೂ ನಾನೇ ಹೇಳೋದತ್ತು ಇನ್ನೊಬ್ಬನ ಹೇಳೋದಾಗಲ್ಲ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಹೆಂಗಿರಬೇಕು ಅಂದರೆ, ಬೇರೆಯವ್ರು ಹೇಳೋದು 10%, ನೀವು ಮಾಡೋದು 90% ಇರಬೇಕು. ಬೇರೆ 90% ಹೇಳಿ ನೀವು 10% ಮಾಡಿದ್ರೆ ಜಾಬ್ ಆಗಲ್ಲ. ನೀವೇ ಮಾಡಿಕೊಡ್ರಿ, ಗೊತ್ತಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ರಿ, ಇಲ್ಲೇ ಸರ್ ಎಲ್ಲಿ ಸಿಗ್ತವೆ ಸರ್? ಗೂಗಲಲ್ಲಿ ಹೋಗ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ SSC GD ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ PDF ಅಂತ ಹೊಡೀರಿ, ಹಲವಾರು ಬರ್ತವೆ. ಸರ್ಚ್ ಮಾಡ್ರಿ, ಒಂದು 10 ಸರ್ಚ್ ಮಾಡ್ರಿ, ಒಂದು 2 ಸಿಗ್ತಾವೆ, ಮುಗೀತು. ಬಟ್ ಇಂಗ್ಲೀಷ್ದಾಗ ಇರ್ತಾವೆ, ಕನ್ನಡದಾಗ ಇರಲ್ಲ. ಇಂಗ್ಲೀಷ್ ಹಿಂದಿ ಇರ್ತಾವೆ, ಅರ್ಥ ಮಾಡ್ಕೋಬೇಕು. ಇಂಗ್ಲೀಷ್ ಬರಲ್ಲ ಅಂತ ನೆಪ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂತ ಕೇಳಿದ್ರೆ, ಈಗ ನೀವು ನಾವಿರೋದು ಯಾವ ಒಂದು ಕಾಲದಾಗ ರೀ? 2021ದಾಗ. ಪ್ರತಿಯೊಂದು ಕೂಡ ಮೊಬೈಲು, ಪ್ರತಿಯೊಂದು ಕೂಡ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಎಲ್ಲದಕ್ಕೆ ಇಂಗ್ಲೀಷ್ ಬರುತ್ತೆ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಗ್ಲೀಷ್ ಬರಲ್ಲ. ಹೌ ಇಟ್ ಪಾಸಿಬಲ್? ಯಾವ್ದು ಅವಶ್ಯಕತೆ ಇದೆ? ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದ್ರಾಗ ಮಾತ್ರ ಇಂಗ್ಲೀಷ್ ಬರ್ತದೆ. ನಮ್ಗೆ ಇಂಗ್ಲೀಷಲ್ಲಿ ಒಬ್ಬ ಫ್ರೆಂಡ್ ಅಂದಿಗೆ ಬರ್ತ್ಡೇ ಇತ್ತಂತಂದ್ರೆ ಗೂಗಲ್ದಾಗ ಸರ್ಚ್ ಮಾಡಿ ಬೆಸ್ಟ್ ಫ್ರೆಂಡ್ ಬರ್ತ್ಡೇ ಕೋಡ್ಸ್ ಅಂತ ಸರ್ಚ್ ಮಾಡಿ ಹೊಡಿತೀವಿ. ಅದ್ರ ಜಾಬಿಗೆ ಮಾತ್ರ ಇಂಗ್ಲೀಷ್ ಕಷ್ಟ ಆಗ್ತದೆ. ಇಟ್ ಚೇಂಜ್ ಯುವರ್ ಮೈಂಡ್ ಸೆಟ್. ನೆಸೆಸಿಟಿ ನಮ್ಗೆ ಯಾವುದದ ಅದನ್ನು ನೋಡ್ಕೊಳ್ಳಿ. ಬರಲ್ಲ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ್ರಿ. 21ನೇ ಶತಮಾನದಾಗ 2021ದಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರೆ ಬರಲ್ಲ ಅನ್ನೋದು ಯಾವುದೇ ಇರಲಿ, ಬರೋದು ಅನ್ನೋದನ್ನ ಡಿಲೀಟ್ ಮಾಡಿಬಿಡ್ರಿ. ಕಲ್ಕೊಳ್ತೀನಿ, ಬಂದಿಲ್ಲ ಅಂದ್ರೆ ಕಲ್ಕೊಳ್ತೀನಿ, ಚಾಲೆಂಜ್ ಮಾಡಿ ಕಲ್ಕೊಳ್ತೀನಿ, ಅಷ್ಟು ಮಾಡಿರಿ. ಸೊ ಇಂಗ್ಲೀಷ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂಡ್ರೆ ಈ GK ಟಾಪಿಕ್ಸ್ ನೋಡ್ಕೊಂಬಿಡ್ರಿ. 2ನೇ ಟಾಪಿಕ್ ರೀಸನಿಂಗ್ ಅಥವಾ ಮಾನಸಿಕ ಸಾಮರ್ಥ್ಯ ಅಂತ ಕನ್ನಡದ ಕರಿತೀವಿ ನಾವು. ಸೊ ರೀಸನಿಂಗ್, ಮಾನಸಿಕ ಸಾಮರ್ಥ್ಯ. ಇನ್ನೊಂದು ಮೂರನೇದು ಇಲ್ಲೇ ಹೇಳ್ತೀನಿ ನಿಮಗೆ, ಬೇಸಿಕ್ ಮ್ಯಾಥ್ಸ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸ್ ಅಂತ ಹೇಳಿದೆ ನಾನು. ಇವೆರಡರದ ಬಹಳ ಸಲ ಕನ್ಫ್ಯೂಸ್ ಆಗುತ್ತೆ. ಯಾಕಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಎಕ್ಸಾಮ್ದಾಗ ಇವೆರಡನ್ನ ಸೇರಿ ಏನು ಮಾಡ್ತೀವಿ ನಾವು? ಮಾನಸಿಕ ಸಾಮರ್ಥ್ಯನೇ ಅಂತೀವಿ. ಇಲ್ಲಿ ಎರಡರದ ವ್ಯತ್ಯಾಸ ಅದು ಏನು ಅಂದರೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಮ್ಯಾಥ್ಸ್ ಫಾರ್ಮುಲಾ ಬೇಕಾಗುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಫಾರ್ಮುಲಾ ಬೇಕಾಗ್ತದೆ. ಆದರೆ ರೀಸನಿಂಗಲ್ಲಿ ಲಾಜಿಕ್ ಬೇಕಾಗತ್ತೆ. ಉದಾಹರಣೆಗೆ ಬ್ಲಡ್ ರಿಲೇಷನ್ಸ್ ಅದ, ಬ್ಲಡ್ ರಿಲೇಷನ್ಸ್ಗೆ ಯಾವ ಮ್ಯಾಥ್ಸ್ ಬೇಕ್ರಿ? ನಮ್ಮ ಲಾಜಿಕಲಿ ಥಿಂಕ್ ಮಾಡ್ಬೇಕು. ಅವನಿಗೆ ಹಂಗಾದ್ರೆ ಅವ ಹಂಗೆ ಏನಾಗ್ತಾನೆ, ಅದು ಬ್ಲಡ್ ರಿಲೇಷನ್ ರೀಸನಿಂಗ್. ಅದ ಲಾಭ ನಷ್ಟ, ಎಷ್ಟಕ್ಕೋ ಮಾರಿ ಎಷ್ಟಕ್ಕೋ ಖರೀದಿ ಮಾಡಿ ಎಷ್ಟಕ್ಕೋ ಮಾರಿ ಎಷ್ಟು % ಲಾಭ ಆಯಿತು, ಮ್ಯಾಥಮೆಟಿಕ್ಸ್, ಪ್ಯೂರ್ಲಿ ಮ್ಯಾಥಮೆಟಿಕ್ಸ್. ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥ್ಸ್ ಇರ್ತದೆ, ರೀಸನಿಂಗ್ ಅಂದರೆ ಪ್ಯೂರ್ಲಿ ಲಾಜಿಕ್ ಇರ್ತದೆ. ಲಾಜಿಕ್ ಮೇಲೆ ಇರ್ತದೆ ಕ್ವಶನ್ಸ್. ಯಾವುದೋ ಒಂದು ಫಿಗರ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಚಿತ್ರ ಕೊಟ್ಟಿರ್ತಾರೆ, ಆ ಚಿತ್ರದ ಆಧಾರದ ಮೇಲೆ 4 ಆಪ್ಷನ್ ನೋಡಿ ರೈಟ್ ಆನ್ಸರ್ ಮಾಡಬೇಕು. ಅದು ಲಾಜಿಕ್ ಥಿಂಕ್ ಮಾಡಿ ಅಲ್ಲಿ ಇರ್ತದೆ ಆನ್ಸರ್. ಅದೇನು ಲಾಜಿಕ್ ಥಿಂಕ್ ಮಾಡಲ್ಲಕ್ಕೇನು ಸಮಥಿಂಗ್ ದೊಡ್ಡ ಲೆಕ್ಕಕ್ಕಿರಲ್ಲ. ಸ್ವಲ್ಪ ಗ್ರಿಪ್ ಟ್ರಿಕ್ ಸಿಗ್ಬೇಕು ನಿಮಗೆ, ಪ್ರಾಕ್ಟೀಸ್ ಮಾಡಿದ್ರೆ ಸಿಗ್ತೈತೆ. ಸೊ ರೀಸನಿಂಗ್ನಲ್ಲಿ ನೋಡ್ರಿ, ಪ್ಯೂರ್ಲಿ ಲಾಜಿಕ್ ಮೇಲೆ ಇರ್ತದೆ. ಸೊ ಯಾವ ಸರ್ ಇಂಪಾರ್ಟೆಂಟ್ ಟಾಪಿಕ್ಸು ಅಂತಂದರೆ ಕೋಡಿಂಗ್, ಡಿಕೋಡಿಂಗ್, ಸಾಮ್ಯತಾ ಪರೀಕ್ಷೆ, ಅನಾಲಜಿ, ಕ್ಲಾಸಿಫಿಕೇಷನ್ನು, ಸಿಟ್ಟಿಂಗ್ ಅರೇಂಜ್ಮೆಂಟು, ಪೇಪರ್ ಕಟ್ಟಿಂಗು. ಹೀಗೆ ಒಂದು 25 ಟಾಪಿಕ್ಸ್ ಚೂಸ್ ಮಾಡ್ಕೋಬೇಕು ನೀವು. ಒಂದು 20 ಟಾಪಿಕ್ ಚೂಸ್ ಮಾಡ್ಬೇಕು. ಯಾಕಂದ್ರೆ 25 ಕ್ವಶನ್ಸ್ ಬರ್ತಾವಲ್ಲ ರೀಸನಿಂಗ್ ಮೇಲೆ. ಅದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಟಾಪಿಕ್ ಯಾವ ಅಂತ. ಪೂರ್ತಿ ಎಂಟೈರ್ ಟಾಪಿಕ್ನ
ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾನು ನೋಡ್ತಾ ಇದ್ದೀನಿ, ನೋಡಿ ಅದರ ಮೇಲೆ ಇದನ್ನು ವಿಡಿಯೋ ಮಾಡಿದ್ದು. ಎಲ್ಲ ನೋಡಿಕೊಂಡು ಆ ಟಾಪಿಕ್ಸ್ ಯಾವುದು ಅಂತ ಹೇಳ್ತೀನಿ, ಸೊ ಓದ್ಬಿಡ್ರಿ ನೀವು. ಸರ್ ರೀಸನಿಂಗ್ ಬೆಸ್ಟ್ ಬುಕ್ ಯಾವುದು ನೋಡ್ರಿ, ಕನ್ನಡ ಮೀಡಿಯಮಲ್ಲಿ ಬುಕ್ಸ್ ಕಡಿಮೆನೆ. ಈಗ ಏನಾದರೂ ಬುಕ್ಸ್ ಬಂದ್ರೆ ಪ್ಯೂರ್ಲಿ ಮಾರ್ಕೆಟ್ ಬೇಸ್ಡ್ ಇರ್ತಾವೆ, ನೋ ಪ್ರಾಬ್ಲಮ್, ತೊಗೊಂಡ್ಬಿಡ್ರಿ ಯಾವುದಾದ್ರು ಬುಕ್ ಬಂದರೆ. ಆದರೆ ಮಾನಸಿಕ ಸಾಮರ್ಥ್ಯ ಅಂತ ಕನ್ನಡದ ಬುಕ್ ಅದಾವ ನೋಡ್ರಿ, ಅವೇ ಬುಕ್ಗಳು ಇದಕ್ಕೆ ಹೆಲ್ಪ್ ಆಗ್ತವೆ. ಟಾಪಿಕ್ ನೋಡ್ರಿ ನೀವು, ಆ ಒಂದು ಟಾಪಿಕ್ ಹೇಳಿದ್ನಲ್ಲ ನೆಕ್ಸ್ಟ್ ವಿಡಿಯೋದಾಗ, ಟಾಪಿಕ್ ನೋಡ್ರಿ. ಮಾನಸಿಕ ಸಾಮರ್ಥ್ಯ ಬುಕ್ಗೆ ಈ ರೀಸನಿಂಗ್ ಹೆಲ್ಪ್ ಆಗ್ತವೆ. ಅಲ್ಲೇ ಇರ್ತವೆ, ಬ್ಲಡ್ ರಿಲೇಷನ್ ಅಲ್ಲೇ ಇರ್ತದೆ, ವಯಸ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಅಲ್ಲೇ ಇರ್ತವೆ, ಸಮಥಿಂಗ್ ಡೈರೆಕ್ಷನ್ ಟೆಸ್ಟು ಅಲ್ಲೇ ಇರ್ತವೆ. ಹೇಳ್ತೀನಿ ನಾನು ಯಾವ ಇಂಪಾರ್ಟೆಂಟ್ ಅಂತ. ನಾನು ಹೇಳಕತ್ತೀನಿ ನೋಡ್ರಿ, PCPS ಬರುವಂಥ ಟಾಪಿಕ್ಸ್ GDದಾಗ ಬರಲ್ಲ, ಇಲ್ಲಿ ಬರುವಂಥ ಟಾಪಿಕ್ಸ್ನ ಲಿಸ್ಟ್ ಮಾಡ್ತೀನಿ, ಒಂದು 25 ಟಾಪಿಕ್ಸ್ ಲಿಸ್ಟ್ ಮಾಡ್ತೀನಿ. ರೀಸೆಂಟಾಗಿ ಲಾಸ್ಟ್ 3 to 4 years ಬಂದಂಥ ಕ್ವಶನ್ಸ್ ಬೇಸ್ ಮೇಲೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂತ ನಾನು ಹೇಳ್ತೀನಿ. ಸೊ ಬುಕ್ಸ್ನ ಹೇಳಿದೆ, ಇದು ಸಬ್ಜೆಕ್ಟ್ ಆಯ್ತು. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನಾನು ಹೇಳಿದೆ, ಮ್ಯಾಥಮೆಟಿಕ್ಸ್, ಪ್ಯೂರ್ಲಿ ಮ್ಯಾಥಮೆಟಿಕ್ಸ್ ರೀ. ಮ್ಯಾಥಮೆಟಿಕ್ಸ್ ಗಣಿತ ಅಂದರೆ ಮತ್ತೆ ನೀವು ಎದು ಹಿಡಿಯೋಕೆ ಹೋಗ್ಬೇಡ್ರ. ಯಾಕಂತ ಕೇಳಿದ್ರೆ ನಮ್ಮ ಕರ್ನಾಟಕದಾಗ ನಾವೆಲ್ಲ ನನ್ನ ಹಿಡ್ಕೊಂಡು ಸೇರಿ ಆರ್ಟ್ಸ್, ಕಾಮರ್ಸ್ದವರು, ಸೈನ್ಸ್ದವರು, ಹೆಚ್ಚು ಕಡಿಮೆ ಸೈನ್ಸ್ದವರು ಕೂಡ ಇಟ್ಕೊಳ್ರಿ. ಅವ್ರಿಗೇನೋ ಸೈನ್ಸರಿಗೆ ಪರವಾಗಿಲ್ಲ ಸಮಥಿಂಗ್ ಏನೋ ಅನ್ಕೋತಾರ, ಅವ್ರೇನು ಪರ್ಫೆಕ್ಟ್ ಇರೋದು ಬೇಡ, ಅವ್ರ ಮನಸ್ಸಿನಾಗ ಇರ್ತೈತ್ರಿ ನಾವು ಸೈನ್ಸ್ ನಮ್ಗೇನು ಮ್ಯಾಥ್ಸ್ ಭಾಳ ಏನು ಸಮಸ್ಯೆ ಆಗಲ್ಲ ಅಂತ. ಬಟ್ ಹೆಚ್ಚು ಕಡಿಮೆ ಮ್ಯಾಥ್ಸಲ್ಲಿ ಅವರು ಫೇಲ್ ಆಗಿರ್ತಾರೆ, ಆರ್ಟ್ಸ್ದವ್ರು ಪಾಸ್ ಆಗಿರ್ತಾರೆ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಅದಕ್ಕೆ ನಾವು ಆರ್ಟ್ಸ್ದವರಿಗೆ ಕಾಮರ್ಸ್ದವರಿಗೆ ಹೇಳೋದಷ್ಟೇ, ತೆಗೆದಾಕ್ಬಿಡ್ರಿ, ಅವೆಲ್ಲ ಬೇಡ. ನಿಮ್ಮ ಹಿಂದಿನ ಕಥೆಗಳು ಯಾರು ಕೇಳಲ್ಲ. ಅದರಲ್ಲಿ ವಿಶೇಷವಾಗಿ ಕೋವಿಡ್ ಬ್ಯಾಚ್ 2021ರಲ್ಲಿ PUC ಪಾಸ್ ಆಗಿದ್ರಲ್ಲ, ನೀವು ಅಪ್ಲಿಕೇಶನ್ ಹಾಕ್ಲೇಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಬಗ್ಗೆ ಎಲ್ಲರೂ ಕೂಡ ನಿಮ್ಮ ಸಾಮರ್ಥ್ಯದ ಬಗ್ಗೆ ತುಂಬ ಅನುಮಾನಗಳು ವ್ಯಕ್ತಪಡಿಸ್ತಾರೆ. ಪಾಸ್ ಆಗ್ರಿ, ಇದನ್ನ ಪಾಸ್ ಆಗಿ 19 ಏಜ್ನಾಗೆ ಜಾಬ್ ಮಾಡ್ಕೊಡ್ರಿ. ನಾನು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಆ ಫೀಲ್ಡು, ಹೊಸ ಫೀಲ್ಡ್, ಹಳಿ ಫೀಲ್ಡ್ ಏನಿಲ್ಲ, SSLC ಅಲ್ಲಿ ಎಲ್ಲ ಮುಗಿಸಿದಿರಿ, ಅಲ್ಲಿ ಮುಗಿಸಿದ್ದೆ ಎಕ್ಸ್ಟ್ರಾ. ಇದು ಟ್ರೈ ಮಾಡ್ರಿ. ನೀವು ಅಪ್ಲಿಕೇಶನ್ ಕಂಪಲ್ಸರಿ ಹಾಕ್ಬೇಕು. ನೀವು 18 years ಬರ್ತಿತ್ತಾ, ಕಂಪಲ್ಸರಿ ಅಪ್ಲಿಕೇಶನ್ ಹಾಕ್ರಿ. ಸೊ ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇದ್ರಾಗ ಲಾಭ ನಷ್ಟ ಬರ್ತದೆ, ಸರಾಸರಿ ಬರ್ತದೆ, ಭಿನ್ನ ರಾಶಿಗಳು, ಗಣಿತದ ಮೂಲ ಪ್ರಕ್ರಿಯೆಗಳು, ಕೂಡಿಸೋದು, ಕಳೆದ, ಬಾಕಾರ, ಗುಣಕಾರ, ಭಿನ್ನ ರಾಶಿಗಳು, ದಶಮಾಂಶ ಪದ್ಧತಿ, ಸರಳ ಬಡ್ಡಿ, ಚಕ್ರ ಬಡ್ಡಿ, ಇವೇನು ಭಾಳ ದೊಡ್ಡವನ್ರಿ. ಕುಂತು ನೋಡ್ರಿ, ನಾವು ಸ್ವಲ್ಪ ಕುಂತು ನೋಡ್ರಿ, ಆರಾಮ್ ಬಂದ್ಬಿಡ್ತೈತೆ. ಲಿಸ್ಟ್ ಮಾಡ್ತೀನಿ, ಎಲ್ಲ 25 ಟಾಪಿಕ್ಸ್ ಬಗ್ಗೆ ಲಿಸ್ಟ್ ಮಾಡ್ತೀನಿ, ಓಕೆನಾ. ಸೊ ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ನಿಮಗೆ ಬಂದಿಲ್ಲ ಅಂತಂದ್ರೆ 2 ಮಗ್ಗಿ ಫಸ್ಟ್ ಕಲ್ಕೊಳ್ರಿ, ಬರ್ಕೊಡ್ರಿ 25 ತನಕ. ಮತ್ತೆ ಹೋಗ್ರಿ, ಸರ್ 2 ಮಗ್ಗಿ ಅಥವಾ ಟೇಬಲ್ಸ್ ಅಂತ ನೀವು ಇಂಗ್ಲೀಷ್ ಏನು ಕರಿತೀರಲ್ಲ, ಏನು ಸರ್ ಜಾಬ್ ಬೇಕಾ ಬೇಡ, ಬೇಕು ಅಂದ್ರೆ ಕಲ್ಕೊಳ್ರಿ, ಬೇಡ ಅಂದ್ರೆ ಬಿಟ್ಟು ಬಿಡ್ರಿ. ಮತ್ತು ಅದಕ್ಕೇನು ಕೋಚಿಂಗ್ ಏನು ಹೋಗೋದು ಅವಶ್ಯಕತೆ ಇಲ್ಲ. 2 ಮಗ್ಗಿ ಕಲ್ಕೊಳ್ರಿ, ವರ್ಗ ಕಲ್ಕೊಳ್ರಿ, ವರ್ಗ ಸಂಖ್ಯೆಗಳು, ವರ್ಗ ಮೂಲಗಳು, ಘನಮೂಲಗಳು ಕಲ್ಕೊಳ್ರಿ. 6ನೇ 7ನೇ ಬುಕ್ನಾಗ ಅದಾವ್ರಿ, ಸ್ಟೇಟ್ ಗೌರ್ಮೆಂಟ್ ಬುಕ್ ನೋಡಿರಿ ಓಸ್ ಅದಾವ್. ನಿಜ ಹೇಳ್ರಿ, ನಾನು ಈ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗೆ ನಾ ಯಾವ ದೊಡ್ಡ ಬುಕ್ ಓದಿಲ್ರಿ, ಅವೇ ಬುಕ್ಕ ನಾನು ಓದದ್ದು. ಇವಾಗೇನೋ ಸಮಥಿಂಗ್ ಬೇರೆ ಎಕ್ಸಾಮ್ಗಳಿಗೆ ಅಂದ್ರೆ ಬೇರೆ ಎಕ್ಸಾಮ್ಗಳಿಗೆ ಆ ಬುಕ್ ಓದ್ಬೋದು ನಾನು ಅಷ್ಟೇ. ಹಾಗಾಗಿ ಸೊ ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನೋಡ್ರಿ ಬೆಸ್ಟ್ ಬುಕ್. ಆ್ಯಕ್ಚುಲಿ ಇಂಗ್ಲೀಷ್ನಾಗ PC ಇಂದ DC ತನಕ RS ಅಗರ್ವಾಲ್ ಅಂತ ಒಂದು ಬುಕ್ ಬರುತ್ತೆ. ಆ ಬುಕ್ ತೊಗೊಂಡ್ರೆ ಒಂದ್ಸಲ ತೊಗೊಂಡ್ರೆ ಮುಗಿದೋಯ್ತು ನಿಮಗೆ, ಇಂಗ್ಲೀಷ್ ಓದಕ್ಕೆ ಬರ್ತಿತ್ತಂದ್ರೆ. ಕನ್ನಡದಾಗ ಸೇಮ್ ಮೆಂಟಲ್ ಎಬಿಲಿಟಿ ಬುಕ್, ಸಮಥಿಂಗ್ ಒಂದು ಮಾನಸಿಕ ಸಾಮರ್ಥ್ಯ GTS ಅಂತ ನೋಡಿದ್ದೀನಿ ರೀ ನಾನು. ಸಣ್ಣ ತಿಮ್ಮ ಏನೋ ಅದ, ಐ ಡೋಂಟ್ ನೋ. ನಾನು ಹೇಳಿದ್ರಿ ಯಾವ್ಯಾವ ಬುಕ್ಸನ್ನು ಪ್ರಮೋಟ್ ಮಾಡೋಕ್ಕಂತ ನಾನು 1 ಲಕ್ಷ ಸಮಥಿಂಗ್ ಸಬ್ಸ್ಕ್ರೈಬರ್ ಆಗಿದ್ರಿ. ಇವಾಗ 6 ತಿಂಗಳು 7 ತಿಂಗಳು ಆಯ್ತು ನಾನು ಬಂದು ಯಾವ ಬುಕ್ಕನ್ನು ಪ್ರಮೋಟ್ ಮಾಡೋದು ಅಂತ ಹೇಳಿದ್ದೀನಿ ನಾನು. ಸುಮಾರು ಜನ ಅದನ್ನು ಮಾಡ್ರಿ ಇದನ್ನು ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ. ನೋಡೋಣಂತೆ ಮುಂದೆ, ಈಗ ಅವಶ್ಯಕತೆ ಇಲ್ಲ ಅದರ ಬಗ್ಗೆ. ಹಾಗಾಗಿ ಆ ಬುಕ್ನ ನೋಡ್ರಿ, ಸಣ್ಣತಿಮ್ಮ GTS ಅಂತ ಬುಕ್ ಅದೇ ಮಾನಸಿಕ ಸಾಮರ್ಥ್ಯ. ಸೊ ಗುರುರಾಜ್ ಬುಲ್ಬುಲೆ ಸರ್ ಬುಕ್ ಅದೇ ಮಾನಸಿಕ ಸಾಮರ್ಥ್ಯ, ಮಂಜುನಾಥ್ ಬ್ಯಾಡಗಿ ಸರ್ ಬುಕ್ ಅದೇ ಮಾನಸಿಕ ಸಾಮರ್ಥ್ಯ. ಬಹಳಷ್ಟು ಬುಕ್ಗಳದಾವ. ಮತ್ತು ಗುರುರಾಜ್ ಬುಲ್ಬುಲೆ ಸರ್ದು ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಬುಕ್ ಆಯ್ತು ನೋಡ್ರಿ. ಸೊ ನೀವು ಸರ್ಚ್ ಮಾಡಿರಿ, ನೀವು ಎಲ್ಲಾದರೂ ಸರ್ಚ್ ಮಾಡಿ ಸಿಗುತ್ತೆ ವೆಬ್ಸೈಟಲ್ಲಿ. ವೆಬ್ಸೈಟ್ ಅನ್ನೋದಕ್ಕಿಂತ ಗೂಗಲ್ ಯಾವುದದು ಫ್ಲಿಪ್ಕಾರ್ಟಲ್ಲಿ ಸಿಗ್ಬೋದು. ಸಿಕ್ಕಿಲ್ಲ ಅಂದರೆ ಬುಕ್ ಸ್ಟಾಲ್ದಾಗ ಹೋಗ್ರಿ, ಸಾಧನ ಸ್ಟೋರ್ನಾಗ ಹೋಗ್ರಿ, ಎಲ್ಲಾದ್ರೂ ಒಂದು ಕಡೆ ಸಿಗುತ್ತೆ ನೋಡ್ರಿ. ಟ್ರೈ ಮಾಡಿರಿ, ಬರೀ ಕಾರಣ ಹೇಳ್ಕೊಂಡು ಕೊಡೋದು ಬೇಡ್ರಿ. ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇನ್ನು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಂಗ್ಲೀಷ್. ಸೊ ನಮ್ಮೆಲ್ಲರಿಗೂ ಕೂಡ ಸಮಸ್ಯೆ ಇರೋದು ಒಂದೇ, ನಮಗಷ್ಟೇನೆ ಅಲ್ರಿ, ಸೌತ್ ಇಂಡಿಯಾದಾಗಿರುವಂಥ ಮಲಯಾಳಿಗಳು, ಕೇರಳಿಗರು, ತಮಿಳರು, ಆಂಧ್ರ, ತೆಲುಗು, ಕನ್ನಡ, ಈ 4 ಮಂದಿಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂತಂತಂದ್ರೆ ನಮಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ. ನಮ್ಗೆ ಬರೋದು ಯಾವುದು? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸೊ ನಾವೆಲ್ಲರೂ ಕೂಡ ಹೇಳೋದು ಒಂದೇ ಮಾತನ್ನ, ಅದು ಇಂಗ್ಲೀಷ್ದಾಗಿರ್ತೈತೆ, ಇದು ಇಂಗ್ಲೀಷ್ದಾಗಿರ್ತೈತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ಅಂತಂದ್ರೆ ಇಂಗ್ಲೀಷ್ ಬರಲ್ಲ. ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕ್ರಿ ಅಂದ್ರೆ ಇಂಗ್ಲೀಷ್ ಬರ್ತವೆ, ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕ್ರಿ ಅಂದ್ರೆ ಇಂಗ್ಲೀಷ್ ಬರ್ತವೆ, ಚಂತೆನ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ರಿ ಅಂದ್ರೆ ಇಂಗ್ಲೀಷ್ ಬರ್ತವೆ. ಬಂದಿಲ್ಲ ಅಂದ್ರೆ ಗೂಗಲ್ದಾಗ ಸರ್ಚ್ ಮಾಡಿ ಬೆಸ್ಟ್ ಫ್ರೆಂಡ್ ಕೋಡ್ಸ್, ಬರ್ತ್ಡೇ ಕೋಡ್ಸ್ ಅಂತ ಸರ್ಚ್ ಮಾಡಿ ಹೊಡಿತೀರಿ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಮಾತ್ರ ನೆಪ ಹೇಳ್ತೀರಿ. ಹೌ? ರೀಸನ್ಸ್ ಹೇಳ್ಬೇಡಿ ಬ್ರದರ್ಸ್, ರೀಸನ್ಸ್ ಹೇಳ್ಬೇಡ್ರಿ. ನೀವೆಲ್ಲಿ ತನಕ ರೀಸನ್ಸ್ ಹೇಳ್ಕೊಂತ ಹೋಗ್ತಿರೋ ಏನೇನು ಮಾಡೋಕ್ಕಾಗಲ್ಲ. ಬರಲ್ಲ ಕೂತ್ಕೊಳ್ರಿ,
ಸಣ್ಣ ಮಗುವಾಗ್ರಿ, ನಾನು 18 ಏಜು, ನಂದು ಡಿಗ್ರಿ ಮುಗಿದುತ್ತೆ, ನಂದು PG ಮುಗುತ್ತೆ ಅನ್ನೋದು ಬೇಡ, ಅಹಂಕಾರ ಬೇಡ. ಸರಸ್ವತಿಗೆ ನಾವು ಎಷ್ಟು ವಿನಯಪೂರ್ವಕವಾಗಿರ್ತೀವಿ, ಅದು ವಿನಯಪೂರ್ವಕ ಅಂತಂದ್ರೆ ಕುಂಕುಮ ಹಚ್ಕೊಂಡು ಗಂಟೆ ಎಳೆಯಾಡ್ಸೋದಲ್ಲ. ದಿಸ್ ಇಸ್ ದ ಮೇನ್ ಥಿಂಗ್. ನೀವು ಹಂಗೆ ಮಾಡ್ರಿ, ಸರಸ್ವತಿ ತಾನೇ ಒಲಿತಾಳೆ. ತಗೊಳ್ರಿ, ABCD ಬರ್ರಿ, ABCD ಬರ್ತಾವಲ್ಲ, ಎಷ್ಟದಾವ? 26 ABCD ಅದು ಅಲ್ಫಾಬೆಟ್ಸ್. ಹಿಂಗೆ ಕನ್ನಡ ಬರ್ತೈತೆ, ಕನ್ನಡ ವ್ಯಾಕರಣ ಗೊತ್ತೈತಾ? ವರ್ಣಮಾಲೆಗಳಂತ ಕನ್ನಡದಾಗ ಕರಿತೀವಿ ಅಲ್ಫಾಬೆಟ್ಸ್, ಸ್ವರಗಳಂತ ಕನ್ನಡದಾಗ ಕರಿತೀವಿ ವೊವೆಲ್ಸ್. ಕನ್ನಡದಾಗ ಸ್ವರಗಳ ಮೀನಿಂಗ್ ಏನಿರ್ತೈತಿ, ಇಲ್ಲೂ ಅದ ಮೀನಿಂಗ್ ಇರ್ತೈತಿ. ಇಂಗ್ಲೀಷ್ನಾಗ 3 ಭಾಗ ಮಾಡ್ತೀವಿ ನಾವು SSC ಎಕ್ಸಾಮ್ಗೆ, ಎನಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ. 1 ಗ್ರಾಮರ್, ವ್ಯಾಕರಣ. 2ನೇದು ಪದ ಸಂಪತ್ತು ಅಥವಾ ವ್ಯಾಕ್ಯಾಬ್ಯುಲರಿ. 3ನೇದು ಪ್ಯಾಸೇಜ್ ಅಂತ ಕರಿತೀವಿ ಅಥವಾ ಕಾಂಪ್ರಹೆನ್ಷನ್. ಈ 3 ಭಾಗದಿಂದ 25 ಕ್ವಶನ್ ಬರ್ತಾವೆ. ಗ್ರಾಮರ್, ಕನ್ನಡ ಗ್ರಾಮರ್ ಬರ್ತಿತ್ತು, ಕಲ್ಗಳಿಗೆ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಬೇಸಿಕ್. ನಾನೇ 25 ವಿಡಿಯೋ ಮಾಡಿ ನೋಡ್ರಿ, PSI ಸಂಬಂಧಪಟ್ಟಾಗ. ನೋಡೋಣಂತ್ರಿ, ಸ್ವಲ್ಪ ನನಗೆ ಪ್ಲಾಟ್ಫಾರ್ಮ್ ಮೇಲೆ ಗ್ರಿಪ್ ಸಿಗ್ತಾ ಇಲ್ಲ, ನನಗೆ ಸ್ವಲ್ಪ ಟೈಮ್ ಕಾನ್ಸ್ಟೆಂಟ್ ಅದೇ. ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಒಂದ್ಸಲಗಿನ ಸ್ಟಿಕ್ ಆಗಿಬಿಟ್ನಿ ಅಂತಂತಂದ್ರೆ ಇವೆಲ್ಲ ಅಷ್ಟನ್ನ ಅದು ನನ್ನ ಬಾಯಿ ಥರದ್ದು ಹೇಳಲ್ಲ. ಅದು ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಮೂಮೆಂಟ್. ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ನಮ್ಮ ಹುಡುಗರಿಗೆ ಯಾರಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರಿಗೆ ಇಂಗ್ಲೀಷ್ ಸಮಸ್ಯೆನೇ ಆಗಬಾರ್ದು. ಆ ಪ್ಲ್ಯಾನ್ ಅದ, ನೋಡೋಣ್ರಿ. ನಾನು ಇವತ್ತೇ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳಲ್ಲ. ಬಟ್ ಐ ಆಮ್ ಸಮಥಿಂಗ್ ನಾಟ್ ಗೆಟ್ಟಿಂಗ್ ಕರೆಕ್ಟ್ ಪ್ಲಾಟ್ಫಾರ್ಮ್, ಕರೆಕ್ಟ್ ಒಂದು ಗ್ರಿಪ್ ಸಿಗ್ತಾ ಇಲ್ಲ. ನಾಲೆಜ್ ಅದ, ಎಕ್ಸ್ಪೀರಿಯನ್ಸ್ ಅದ, ಎಲ್ಲ ಅದೇ. ಆದರೆ ಈ ಒಂದು ಪ್ಲಾಟ್ಫಾರ್ಮ್ ಕರೆಕ್ಟ್ ಆಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ PSI ಟ್ರಾನ್ಸ್ಲೇಷನ್ 23 ವಿಡಿಯೋ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡೀನಿ. ಬಟ್ ಐಲ್ ಡೂ ಮೈ ಲೆವೆಲ್ ಬೆಸ್ಟ್. ಸೊ ಇಂಗ್ಲೀಷಿಗೆ ನೋಡ್ರಿ, ಅಷ್ಟು ಮಾಡ್ರಿ ನೀವು. ಗ್ರಾಮರ್ ಕಲೀರಿ, ಏನೇನು ಕಲಿಬೇಕನ್ನೋದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ವ್ಯಾಕ್ಯಾಬ್ಯುಲರಿ, ಶಬ್ದ ಸಂಗ್ರಹ ಸ್ಟಾರ್ಟ್ ಮಾಡೋದು. ಈಗ ನೀವು ಕ್ವಶನ್ ಪೇಪರ್ ತಗೋತೀವಿ ನೋಡ್ರಿ, ಇಂಗ್ಲೀಷ್ದಾಗ ಇರ್ತಾವಲ್ಲ, ಇಂಗ್ಲೀಷ್ದಾಗ ಪದಗಳು ಸ್ಟಾರ್ಟ್ ಮಾಡ್ರಿ. ಅಲ್ಲೇನೆ ಕ್ವಶನ್ ಪೇಪರ್ದಾಗ ಪದ ಟ್ರೈ ಮಾಡ್ರಿ. ಒಂದು ಡಿಕ್ಷನರಿ ತಗೊಳ್ರಿ, ಭಾರತದ ಡಿಕ್ಷನರಿನ. ನಾನು ಹೇಳಿದ್ ನೋಡ್ರಿ, ಹೆಂಗೆ ನಾವು ಪದ ಸಂಪತ್ತನ್ನು ಇನ್ಕ್ರೀಸ್ ಮಾಡ್ಬೇಕನ್ನೋ ಒಂದು ವಿಡಿಯೋದಾಗ ಹೇಳಿದ್ದೀನಿ ನಾನು. ಇಂಗ್ಲೀಷ್ ಫಾರ್ PSI ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡ್ರಿ ನೀವು. ಪ್ರತಿಯೊಂದು ಸಿಗ್ತೈತೆ ಅಲ್ಲಿ ನಿಮಗೆ. 23 ವಿಡಿಯೋ ನೋಡಿದ್ರೆ 10 ಕ್ವಶನ್ಸ್ ಅದ್ರ ಬರ್ತಾವ, ಪ್ರೂಫ್ ಸಮೇತ ತೋರಿಸ್ತೀನಿ ನಿಮಗೆ. ಈ SSC GDL ಮಿನಿಮಮ್ 10 ಕ್ವಶನ್ಸ್ ಬರ್ತಾವ ಗ್ರಾಮರ್ನಿಂದ. ಇಷ್ಟು ಮಾಡ್ರಿ. ಇಂಗ್ಲೀಷಿಗೆ ಸರ್ ಬೆಸ್ಟ್ ಬುಕ್ಸ್, ಇಂಗ್ಲೀಷಿಗೆ ಬೆಸ್ಟ್ ಬುಕ್ಸ್. ನಿಮ್ಗೆ ಇಂಗ್ಲೀಷೇ ಬರಲ್ಲ ಅಂದ್ರೆ ಬೆಸ್ಟ್ ಬುಕ್ ಅಂತ ತೊಗೊಂಡು ಏನು ಮಾಡ್ತೀರಿ? ಇಲ್ಲ ಸರ್ ಆದರೂ ಬೇಕು ನಮಗೆ, ತಗೊಳ್ರಿ. ಅರಿಯಂತ್ ಪಬ್ಲಿಕೇಶನ್ ಬುಕ್ ಐತೆ ನೋಡ್ರಿ, ಜನರಲ್ ಇಂಗ್ಲೀಷ್ ಅಂತದ. ಕರ್ನಾಟಕದ ಕೂಡ ಬೇರೆ ಬೇರೆ ಬುಕ್ಸ್ ಸಿಗ್ತವೆ. ಸೊ ಟಾಪಿಕ್ ನೋಡ್ಕೊಂಡು ತಗೋಬೇಕು, ಟಾಪಿಕ್ ನೋಡ್ಕೊಂಡು ಇಂಗ್ಲೀಷ್ ಬುಕ್ ತಗೋ. ಮತ್ತು 30 ದಿನದಲ್ಲಿ ಇಂಗ್ಲೀಷ್ ಕಲಿಯಿರಿ, ರ್ಯಾಪಿಡೆಕ್ಸ್ ಇಂಗ್ಲೀಷ್ ಅವು ಯೂಸ್ ಆಗಲ್ಲ ಇಲ್ಲಿ. ಆ ಇಂಗ್ಲೀಷ್ ಭಾಷೆ ಕಲಿಯುವಂಥದ್ದು ಯೂಸ್ ಆಗಲ್ಲ ಇಲ್ಲಿ. ಪ್ಯೂರ್ಲಿ ಇಲ್ಲಿ ಇಂಗ್ಲೀಷು ಗ್ರಾಮರು, ಇಂಗ್ಲೀಷು ಸಬ್ಜೆಕ್ಟ್ ಬೇಕಾಗುತ್ತೆ. ಸೊ ಇದು ಇಂಗ್ಲೀಷಿಗೆ ಮಾಡಿಕೊಡ್ರಿ. ಇಂಗ್ಲೀಷ್ ತಲೆನೇ ಕೆಡ್ಸಕೊಳ್ಳಿ ಇವಾಗ ಹಾಗೆ ಆಗುತ್ತೆ. ಸೊ ಮೇನ್ ಫೋಕಸ್ಸು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಮ್ಯಾಥ್ಸ್ ಮೇಲೆ ಇರಲಿ, ಯಾಕಂದ್ರೆ ಔಟ್ ಆಫ್ ಔಟ್ ಮಾಡ್ಬೋದು. ರೀಸನಿಂಗ್ ಮೇಲೆ ಇರಲಿ, ಅದನ್ನು ಔಟ್ ಆಫ್ ಔಟ್ ಮಾಡ್ಬೋದು. ಥರ್ಡ್, ಹೆಂಗೋ ನೀವು PSI ಅಪ್ಲಿಕೇಶನ್ ಹಾಕಿರ್ತೀರಿ, ಅದ್ರ ಮೇಲೆ ಇರಲಿ, ಅಂದರೆ GK ಮೇಲೆ ಇರಲಿ. 4th ಇಂಗ್ಲೀಷ್. ನೀವು ಹೆಂಗೆ ಮಾಡಿದ್ರು ರೀ, ಇವಾಗ ಅಕ್ಸೆಪ್ಟ್ ಅಂತ ಐತ್ರಿ. ಅಕ್ಸೆಪ್ಟ್ ಅನ್ನೋದನ್ನ ಕ್ರಿಕೆಟ್ ಲವ್ ಮಾಡ್ತಿದ್ರಿ ಅಂದ್ರೆ IPL ಅಂತೂ ಎಲ್ಲರೂ ಲವ್ ಮಾಡ್ತೀರಿ ನೀವು, ಆಡ್ರಿ ಬಿಡ್ರಿ. IPL ನೋಡ್ಲಾರ್ದಾರೆ ಇವತ್ತಿನ ಕಾಲದ ಯುವಕರೇ ಇಲ್ಲ. IPL ಕಾಮೆಂಟೇಟ್ರಲ್ಲಿ ಎಷ್ಟು ಸಲ ಬರ್ತಾವ್ರಿ ವರ್ಡ್ಸ್ಗಳು. ನೀವೇ ಕಾಮೆಂಟೇಟರ್ ಮಾಡ್ತೀರಿ, ಅದ್ರ ಮೀನಿಂಗ್ ಗೊತ್ತಿಲ್ಲ ಅಂದ್ರೂ ಕೂಡ ಕಾಮೆಂಟೇಟ್ರಿ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ. ಎಷ್ಟು ಇಂಗ್ಲೀಷ್ಗಳಲ್ಲಿ ನಮ್ಮ ನಮ್ದು ರಾಕ್ ಸ್ಟಾರ್ ಎಷ್ಟು ಇಂಗ್ಲೀಷ್ ಯೂಸ್ ಮಾಡ್ಯಾರ. ಬರಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನೀವೆಲ್ಲರೂ ಕೇಳಿರ್ತೀರಿ. ಅಕ್ಸೆಪ್ಟ್ ಅಂದ್ರೆ ಏನ್ರಿ? ಸ್ವೀಕರಿಸು. ಅದ್ರ ವಿರೋಧ ಪದ ರಿಜೆಕ್ಟ್. ನೀವೇ ಎಷ್ಟು ಲೈಫ್ನಾಗ ಹೆಸರು ಯೂಸ್ ಮಾಡಿರ್ತೀರಿ, ಅಕ್ಸೆಪ್ಟ್ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು ಅಂತ ಬಂದ ಬಿಡ್ತಲ್ಲ. ಬಯಾಲಜಿ ಅಂದ್ರೆ ಏನ್ರಿ? ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದೇ ಬಯಾಲಜಿ. ಮುಗ್ದ ಬಿಟ್ಟಿತ್ತು. ನೀವು GKದಾಗ ಓದಿರ್ತೀರಿ. ಬಾಟನಿ ಅಂದ್ರೆ ಏನು? ಸಸ್ಯಶಾಸ್ತ್ರ, ದಿ ಸ್ಟಡಿ ಆಫ್ ಪ್ಲಾಂಟ್ಸ್. ಅದೇ ಇರ್ತತೆ. ನಿಮ್ಮ ಕ್ವಶನ್ ಪೇಪರ್ ತೋರಿಸ್ತೀನಿ ನಿಮಗೆ. ಅದಕ್ಕೆ ಇಂಗ್ಲೀಷ್ ಈಸಿ ಅದ. 15 ಆರಾಮ್ ಮಾಡ್ಬೋದು. ಪ್ಯಾಸೇಜ್ ಅಲ್ಲೇ ಕ್ವಶನ್ ಕೊಟ್ಟಿರ್ತಾರ, ಅದನ್ನ ನೋಡ್ಕೊಂಡು ಸ್ಪೆಲ್ಲಿಂಗ್ ನೋಡಿ ಹಾಕ್ರಿ, ಆನ್ಸರ್ ಬರ್ತಿದ್ರಿ. ಎಫರ್ಟ್ಸ್ ಹಾಕ್ರಿ, ಪ್ರಾಕ್ಟೀಸ್ ಮಾಡ್ರಿ. ಇದು ಇಂಗ್ಲೀಷ್. 4 ಸಬ್ಜೆಕ್ಟ್ ಐತಲ್ಲ. ಸೊ 4 ಸಬ್ಜೆಕ್ಟ್ಗೆ ಈ ಪಾಸಿಟಿವ್ ದೃಷ್ಟಿಕೋನ ಇರಲಿ ಯಾವಾಗಲೂ. ನೆಗೆಟಿವ್ ಯಾವುದಕ್ಕೂ ಬೇಡ್ರಿ. ಸರ್ ನಮಗೆ ಸಬ್ಜೆಕ್ಟ್ ವೈಸ್ ಬುಕ್ ತೊಗೋಬೇಕು. ನಾನು ಸಬ್ಜೆಕ್ಟ್ ವೈಸ್ ಬುಕ್ ತೊಗೊಳ್ರಿ ಅಂತ ಹೇಳಿಲ್ಲ ನಿಮಗೆ. ಒಂದು ಮಾನಸಿಕ ಸಾಮರ್ಥ್ಯ ಇರಲಿ, 2 ಕವರ್ ಆಗ್ತೈತೆ. GK ಹೆಂಗೆ ಓದಕತ್ರಿ, GK ಕವರ್ ಆಗುತ್ತೆ. ಸೊ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಅರಿಯಂತ ಪಬ್ಲಿಕೇಶನ್ ಅಂತ ಹೇಳಿದ್ನಲ್ಲ, ನೋಡಣ್ರಿ. ನೀವು ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ನೋಡ್ತೀನಿ ರೀ, ನಾನು ಒಂದು 15-20 ದಿನ ಟ್ರೈ ಮಾಡ್ತೀನಿ. ಸಾಧ್ಯ ಆದರೆ ಅವನ್ನೆಲ್ಲ ಸ್ವಲ್ಪ ಒಬ್ಬನಿಗೆ ಮಾಡೋಕ್ಕಾಗಲ್ಲ. ಸಾಧ್ಯ ಆದರೆ ಏನಾದರೂ ಒಂದು ಐಡಿಯಾ ಮಾಡ್ತೀನಿ ರೀ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ. ನೋಟ್ಸ್ ಕೊಡೋಕ್ಕಾದ್ರೂ ಟ್ರೈ ಮಾಡ್ತೀನಿ, ಅಥವಾ ಏನೋ ಒಂದು ಐಡಿಯಾ ಮಾಡ್ತೀನಿ. ಸ್ವಲ್ಪ ಸಣ್ಣದೊಂದು ಬುಕ್ ಲೈಫ್ ಇಲ್ಲ ಥರನ ಏನಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕನ್ನಡ ಇಂಗ್ಲೀಷ್ ಅದು ಪೂರ್ತಿ ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದವನಿಗೆ ಕೂಡ ಅರ್ಥ ಆಗಂಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ನನಗೆ ಈಗ ಸದ್ಯ ನನ್ನ ಮುಂದಿರೋ ಸವಾಲು PSI ಟ್ರಾನ್ಸ್ಲೇಷನ್ ವಿಡಿಯೋ ಕಂಪ್ಲೀಟ್ ಮಾಡ್ಬೇಕು ನಾನು. ಸೊ ಇಷ್ಟು ಸಬ್ಜೆಕ್ಟ್ ವೈಸ್ ಸ್ಟಡಿ ಪ್ಲ್ಯಾನ್ ನೋಡ್ರಿ.
ಈ ಜೆ ಡಿ ಕಾನ್ಸ್ಟೇಬಲ್ಗೆ ಅಥವಾ ಈ SSC ಕಾನ್ಸ್ಟೇಬಲ್ಗೆ ಕ್ವಶನ್ಸ್ ಹೆಂಗೆ ಬರ್ತವೆ ಅಂತಂತಂದರೆ 30, 50, 20 ಕ್ವಶನ್ಸ್ ಸಿಂಪಲ್ ಕ್ವಶನ್ಸ್ ಇರ್ತಾವೆ, 50 ಕ್ವಶನ್ಸ್ ಮೀಡಿಯಮ್ ಕ್ವಶನ್ಸ್ ಇರ್ತಾವೆ, ಆ್ಯಂಡ್ ಲಾಸ್ಟ್ 20 ಕ್ವಶನ್ಸ್ ಟಫ್ ಕ್ವಶನ್ಸ್ ಇರ್ತಾವೆ. ನೀವು ಸುಮ್ಮನೆ ಏನೋ ಸ್ವಲ್ಪ ಬೇಸಿಕ್ ಸ್ಟಡಿ ಮಾಡಿದ್ರೆ 30 ಕ್ವಶನ್ ಆನ್ಸರ್ ಮಾಡ್ತೀರಿ. ಡೆಡಿಕೇಟೆಡ್ ಆಗಿ 2 ಮಂತ್ಸ್ಗಿನ ಕುಂತ್ ಬಿಟ್ರಿ ಅಂತ ಕೊಡ್ರಿ, ಕೊಡ್ಬೇಕು, ಕಾಲು ಮುರ್ಕೊಂತ ಕೊಡ್ಬೇಕು. ನೋ ಸೋಷಿಯಲ್ ಮೀಡಿಯಾ, ನೋ ಸೆಲೆಬ್ರೇಷನ್, ನಥಿಂಗ್. ಜಾಬ್ ಮಾಡ್ಕೊಂಡ ಮೇಲೆ ಸೆಲೆಬ್ರೇಷನ್ ಮಾಡ್ಕೋಬೇಕು. ನಿಮ್ಮ ಸ್ವಂತ ದುಡ್ಡಲ್ಲಿನೇ ಬರ್ತ್ಡೇ ಕೇಕ್ ಕಟ್ ಮಾಡ್ಕೋಬೇಕು, ಅದು ತಲೆಗೆ ಇಡಬೇಕು. ನಿಮ್ಮ ಸ್ವಂತ ದುಡ್ಡಲ್ಲೇ ಬೈಕ್ ತಗೊಳ್ರಿ, ಬೇಕಾದ್ ಮಾಡಿ ಬ್ರದರ್ಸ್, ನಿಮ್ಗೇನು ಇಷ್ಟ ಆಗುತ್ತೋ ಅಷ್ಟು ಮಾಡಿ. ಈ ಕತೆಗಳು ಭಾಷಣಗಳೇ ಬೇರೆ, ನಿಮ್ಮ ಜೀವನ ನಿಮ್ಮಿಷ್ಟ. ಅದೇ ಅಪ್ಪ ಅವನ ದುಡ್ಡನ್ನು ವೇಸ್ಟ್ ಮಾಡಬೇಡ್ರಿ. ನಿಮ್ಮ ಸ್ವಂತ ದುಡ್ಡಲ್ಲಿ ಅಪ್ಪ ಅಮ್ಮನಿಗೆ ಎಂಜಾಯ್ ಮಾಡಿಸ್ರಿ, ನಿಮಗೆ ಎಂಜಾಯ್ ಮಾಡಿರಿ, ನಿಮ್ಮ ದೋಸ್ತರಿಗೆ ಎಂಜಾಯ್ ಮಾಡಿರಿ, ಬಡವರಿಗೆ ಏನು ನಿಮ್ಮ ತಲೆ ಏನದ ನೋಡ್ರಿ ಒಳ್ಳೇದಂತ. ಒಳ್ಳೇದೆಲ್ಲ ಸಾಧ್ಯ ಯಾವಾಗ ಗೊತ್ತೇನ್ರಿ? ನಿಮ್ಗೊಂದು ಐಡೆಂಟಿಟಿ ಬಂದಾಗ. ಭಾಳ ತುಂಬ ತಾತ್ವಿಕವಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ. ಸೊ 30, 50, 80 ಆದ್ರಿ 2 ತಿಂಗಳು ಓದ್ರಿ, 80 ಮಾರ್ಕ್ಸ್ ಎಲ್ಲರೂ ಮಾಡ್ತೀರಿ. ನೆಗೆಟಿವ್ಸ್ ಇರ್ತವೆ, ನೋ ಪ್ರಾಬ್ಲಮ್. ಕ್ವಶನ್ಸ್ ರೈಟ್ ಆದ್ರೆ ನೆಗೆಟಿವ್ ತೊಗೊಂಡು ಏನು ಮಾಡ್ತೀರಿ? 20 ಟಫ್ ಇರ್ತವೆ, ಟ್ರೈ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಯೂಟ್ಯೂಬ್ ವಿಡಿಯೋ ಹೆಲ್ಪ್ ತೊಗೊಳ್ರಿ. ಇವತ್ತೇನ್ರಿ ಹೆಲ್ಪ್ ಮಾಡೋಕೆ ಭಾಳ ಜನ ಅದಾರ. ಒಂದು ಮಾತು ಒಂದು ಸತ್ತೆ ಹೇಳ್ರಿ ನಿಮಗೆ, ಎಷ್ಟು ಜನ ಏನೋ ಸಮಥಿಂಗ್ ಬಿಸ್ನೆಸ್ ಟ್ಯಾಕ್ಟಿಕ್ಸು ಸಮಥಿಂಗ್ ಏನೇನೋ ಇರ್ಬೋದು, ಅದ್ರ ಡಬಲ್ 3 ಪಟ್ಟು ಜನ ಗೌರ್ಮೆಂಟ್ ಜಾಬ್ ತೊಗೊಂಡಂಥವ್ರು ಹೆಚ್ಚು ಕಡಿಮೆ ನಾನು ಹಿಡ್ಕೊಂಡು ಕೂಡ ರೈತ ಕುಟುಂಬದವರು, ಬಡತನದಿಂದ ಕಷ್ಟ ಅನುಭವಿಸಿದವರೇ ಇರ್ತಾರೆ. ಅವ್ರು ಎಲ್ಲರಿಗೂ ಒಂದು ಮನಸ್ಸಿನಾಗ ಇರ್ತದೆ, ನಾವೇನಾದರೂ ಮಾಡ್ಬೇಕು ಇನ್ನೊಬ್ರಿಗೆ ಅಂತ. ಅದ್ರಾಗ ಒಂದು ಬೆಸ್ಟ್ ಪ್ಲಾಟ್ಫಾರ್ಮಿಗೆ ಕೋವಿಡ್ ಬಂದ್ಮೇಲೆ ಅಂದ್ರೆ ಯೂಟ್ಯೂಬ್. ಸೊ ಯೂಸ್ ಮಾಡ್ಕೊಳ್ರಿ. ಸಾಧನಾ ಅಕಾಡೆಮಿ ಅದ, ಗುರುರಾಜ್ ಬುಲ್ಬುಲೆ ಸರ್ ಕ್ಲಾಸಸ್ ಕೇಳ್ತಾರೆ, ಸಮಥಿಂಗ್ ಈಶ್ವರಗಿರಿ ಸರ್ ಅನ್ ಅಕಾಡೆಮಿಯಲ್ಲಿ ಫ್ರೀ ಕ್ಲಾಸಸ್ ಹೇಳ್ತಾರೆ. ಯೂಸ್ ಇಟ್. ಯಾವುದಾದ್ರೂ ಇರಲಿ, ನೀವು ಅವ್ರ ಬಗ್ಗೆ ಇವ್ರ ಬಗ್ಗೆ ಕಮೆಂಟ್ ಮಾಡ್ಕೊತ ಕುಂತ್ರ ಈಗೇನೋ ಖುಷಿ ಅನಿಸ್ಬೋದು ನಿಮಗೆ, ಮುಂದೆ 1-2-3 ವರ್ಷ ಆದಮೇಲೆ ಭಾಳ ಡೇಂಜರ್ ಅದ. ಮುಂದೆ ಕಿರಿಕಿರಿ. ಯಾಕೆ ಹೇಳ್ರಿ? PUC ಪಾಸ್ ಆದ್ರೆ ಎಷ್ಟು ಮಂದಿ ಇದಾರೆ ಇವಾಗ? ಮತ್ತು ಅವ್ರೆಲ್ಲ ಮಂದಿ ದಡ್ರ ಅಂತ ಅಂದ್ಕೊಳ್ಬೇಡ್ರಿ, ಭಾಳ ಹುಷಾರಿದಾರ. SSLC ಪಾಸ್ ಆದ್ರೆ ಹೊಸ ಮಂದಿ ಬಂದಾರ. ಇಂದ SSLC ಫೇಲ್ ಆಗುವಂಥ ಪರಿಸ್ಥಿತಿ ಇದ್ದವನು ಮನಸ್ಸು ಮಾಡಿದ್ರೆ ಮನುಷ್ಯ ಯಾವಾಗಾದ್ರೂ ಚೇಂಜ್ ಆಗ್ತಾನ. ಕಾಂಪಿಟೇಷನ್ ಭಾಳ ಬರ್ತೈತಿ. ಅದಕ್ಕೆ ಸುಮ್ಮನೆ ಟೀಚರ್ಸ್ ಬಗ್ಗೆ ಕಮೆಂಟ್ ಮಾಡ್ಕೊಂಡು, ಯಾರ್ಯಾರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಯಾಕೆ ಲೈಫ್ ವೇಸ್ಟ್ ಮಾಡ್ತೀರಿ? ಅಪ್ಪ ಒಂದು ದುಡ್ಡಲ್ಲಿ ತಿಂದ್ಕೊಂಡು ಅಪ್ಪ ಒಂದು ದುಡ್ಡಿಗೆ ಒಂದು ಅನ್ನಕ್ಕಾದ್ರೂ ಒಂದು ಋಣ ಇರಲಿ. ಯಾರಾಗಿರಕ್ಕೆ ನಿನ್ನ ಕಲಿಯೋದ ಕಲ್ತ್ಬಿಡು. ಯಾರನ್ನು ಹೊಗಳಿ ಏನು ಮಾಡೋದಿಲ್ಲ, ಯಾರನ್ನು ತೆಗಳಿ ಏನು ಮಾಡೋದಿಲ್ಲ. ಯೂಸೇ ಇಲ್ಲ, ಟೋಟಲ್ ಯೂಸ್ಲೆಸ್. ನಿನಗೆ ಜಾಬ್ ಬೇಕಾ? ಓದೋದ್ರ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಇರ್ಬೇಕು ನಿನಗೆ. ಇಲ್ಲಿ ಯಾರು ಮಾತುಮರಿಲ್ಲ, ಯಾರು ದರಿದ್ರಗಳಿಲ್ಲ, ಎಲ್ಲರೂ ಅವರು ವ್ಯಕ್ತಿಗಳೇ ಅದಾರ. ಒಬ್ಬ ಟೀಚರ್ನ ಜಸ್ಟ್ ಮಾರ್ಗದರ್ಶಕ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ಮ ಗೋಲ್ ಮೇಲೆ ಫೋಕಸ್ ಇರಲಿ. ಯೂಸ್ ಮಾಡಿಕೊಡ್ರಿ, ಎಲ್ಲ ಸೋರ್ಸಸ್ನ ಯೂಸ್ ಮಾಡಿಕೊಡ್ರಿ. ಸೊ ಇಷ್ಟು ಥರ ಪ್ಯಾಟರ್ನ್ ಬರ್ತೈತೆ. 30 ಈಸಿ, 50 ಟಫ್, ಮೀಡಿಯಮ್, 20 ಟಫ್ ಇರ್ತವೆ. ಸೊ ನೋಡ್ರಿ, ಮೆಂಟಲ್ ಎಬಿಲಿಟಿ ನೀವು ಹೆಂಗೆ PCPS ಆಗೋದಕ್ಕತ್ತಿರಲ್ಲ, ಅದ್ರ ಜೊತೆಗೆ ಹೇಡ್ ಮಾಡ್ಕೊಳ್ರಿ. ಅಲ್ಲಿ ಭಾಳ ಈಸಿ ಆಗುತ್ತೆ ನಿಮಗೆ. PCPS ಆಗಿ ಭಾಳ ಈಸಿ ಆಗುತ್ತೆ. ಹೆಚ್ಚು ಕಡಿಮೆ ಸೆಪ್ಟೆಂಬರ್ದಾಗ ಎಕ್ಸಾಮ್ ಇರುತ್ತೆ. ಸೆಪ್ಟೆಂಬರ್ ತನಕ ಎಕ್ಸಾಮ್. PC ಕೂಡ ಆವಾಗಲೇ ಇರ್ಬೋದು, ಸ್ವಲ್ಪ ಮುಂಚೆ ಇರ್ಬೋದು, ಏನಾಗಿರ್ಬೋದು. ಒಟ್ಟ ಇನ್ನು ನಿಮ್ಗೆ 2 ಮಂತ್ಸ್ ಅಂತೂ ಟೈಮ್ ಸಿಗುತ್ತೆ. ಇದಕ್ಕೆ 1.5 ತಿಂಗಳು 2 ಮಂತ್ಸ್ ಅಂತೂ ಟೈಮ್ ಸಿಗ್ತದೆ. PC ಜೊತೆಗೇ ಓದ್ಕೊಂಡ್ಬಿಡ್ರಿ. ಈಗ ಎಕ್ಸ್ಟ್ರಾ ಏನು ಇಂಗ್ಲೀಷ್ ಒಂದೇ ಎಕ್ಸ್ಟ್ರಾ ಬರ್ತದೆ, ಮಿಕ್ಕಿದ್ದೆಲ್ಲ ಸೇಮ್. ಇಷ್ಟ ಸ್ಟಡಿ ಪ್ಲಾನ್ ಮತ್ತೆಂತ ತಲೆ ಕೆಡ್ಸೋಕೋಬೇಡ್ರಿ. ಮತ್ತು ಅದಕ್ಕೆ ಸರ್ ನಾನು PC ಅಪ್ಲೈ ಮಾಡೀನಿ, SD ಅಪ್ಲೈ ಮಾಡಿದ್ದೀನಿ, ನಾನು ಡಿಗ್ರಿ ಹೆಂಗೆ ಮ್ಯಾನೇಜ್ ಮಾಡಬೇಕು? ಬ್ರದರ್ಸ್, ದೇವ್ರನಿಗೆಲ್ಲ ಸಾಮರ್ಥ್ಯ ಕೊಟ್ಟಾನ. ನೀನು ಮಾಡ್ಬೇಕಷ್ಟೇ, ಕಾರಣ ಹೇಳಬಾರ್ದು. ಅದನ್ನು ನಿನಗೆ ಯಾವಾಗ ಸಮಸ್ಯೆ ಅಂತ ಗೊತ್ತಿರ್ತೈತ, ಅಲ್ಲಿ ಸೊಲ್ಯೂಷನ್ ಕೂಡ ಗೊತ್ತಿರ್ತದೆ. ಮಾಡ್ಕೊಂಡ್ಬಿಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ ಅಷ್ಟೇ. ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಮಾಡಿದ್ರೆ ಅಂದ್ರೆ ಸಕ್ಸಸ್. ಇಷ್ಟೇ ಸ್ಟಡಿ ಪ್ಲಾನ್ ತಲೆ ಕೆಡ್ಸ್ಕೊಬೇಡ್ರಿ ಜಾಸ್ತಿ. ಕೊನೆಯಲ್ಲಿ ಹೇಳ್ತೀನಿ ನೋಡ್ರಿ, SSC GD ಕಾನ್ಸ್ಟೇಬಲ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ ರೀ, ಪ್ಯಾರಾಮಿಲಿಟ್ರಿ ಫೋರ್ಸ್. ಪ್ಯಾರಾಮಿಲಿಟ್ರಿ ಅಂದರೆ ಅರೆ ಸೇನಾಪಡೆ. ನೀವು ಸೈನಿಕರೇ. ನೀವು ಭಾರತ ದೇಶದ, ಭಾರತ ಮಾತೆಯ ಸೇವೆಯನ್ನು ಮಾಡಲು ಸಿದ್ಧರಾಗಿರುವಂಥ, ಗೌರವಾನ್ವಿತ, ದೇಶದಲ್ಲಿ ಅತಿ ಹೆಚ್ಚು ರೆಸ್ಪೆಕ್ಟ್ ಕೊಡುವಂಥ ಯೂನಿಫಾರ್ಮ್ ಜಾಬ್ ಯಾವುದು ಅಂತಂದರೆ ಸೈನಿಕರೇ. ಪೊಲೀಸರಿಗಿಂತ ಸೈನಿಕರೇ. ಪೊಲೀಸರ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡ್ಬೋದು, ಸೈನಿಕರ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದ್ ನೋಡ್ರಿ. ಸೈನಿಕರು ಅಂತಂದ ತಕ್ಷಣ ನನಗೂ ಕೂಡ ಹೆಂಗೆ ರೋಮ ನೋಡ್ರಿ. ಈ ದೇಶದಾಗ 3-4 ಸಿಚುವೇಶನ್ಸ್ ಹೇಳ್ತೀನಿ ರೀ ನಿಮಗೆ. ಒಂದು ಸಾಂಗನ್ನು ಕೇಳಿದಾಗ ಪ್ರತಿಯೊಬ್ಬನ ರೋಮಾಂಚನಗೊಳ್ಳುತ್ತದೆ. ಆ ಸಾಂಗ್ ಯಾವುದು? ನ್ಯಾಷನಲ್ ಆ್ಯಂಥಮ್. ಒಂದು ವಸ್ತುವನ್ನು ನೋಡಿದಾಗ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬನೂ ಕೂಡ ಮೈ ರೋಮಾಂಚನಗೊಳ್ಳುತ್ತದೆ, ರೋಮ ಜುಮ್ ಅಂತದೆ. ಆ ವಸ್ತು ಯಾವುದು? ಭಾರತ ಧ್ವಜ. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಎದ್ದು ನಿಂತು ಸಲ್ಯೂಟ್ ಕೊಡ್ಬೇಕನ್ಸುತ್ತೆ. ಆ ವ್ಯಕ್ತಿ ಯಾರು?
ಭಾರತ ಸೈನಿಕ. ಈ 3 ಜನ. ನಾವು ಆ್ಯಕ್ಚುಲಿ ರೈತನ ಬಗ್ಗೆ ಭಾಳ ಹೊಗಳ್ತೀವಿ. ರೈತನ ಬಗ್ಗೆ ಎಷ್ಟು ಅವಮಾನ ಮಾಡ್ತಾರೆ, ಎಷ್ಟು ಕೀಳಾಗಿ ನೋಡ್ತಾರೆ ಅಂತ ರೈತನಾಗಿ ಹುಟ್ಟಿದವನಿಗೆ ಗೊತ್ತದು. ಅದು ಬರೇ ರಾಜಕೀಯಕ್ಕೆ, ಬರೇ ಸ್ಟೇಟಸ್ಗೆ. ಬಟ್ ಈ 3 ಬಗ್ಗೆ ಅಂತೂ, 3 ಜನರ ಬಗ್ಗೆ ಅಂತೂ ಎಲ್ಲರೂ ರೆಸ್ಪೆಕ್ಟ್ ಕೊಡ್ಲಾರ್ದಾರೆ ಯಾರದಾರ್ರಿ? ಈಗ ನೀವು ಕೂಡ ಭಾರತ ಸೈನಿಕರಾಗಕ್ಕೆ ಹೋಗ್ತಾ ಇದ್ರಿ. BSF ಈಸ್ ದಿ ಸೈನಿಕ, ಬಾರ್ಡರ್ ಕೈತಿರ್ತೀರಿ. CISF ವಿಮಾನ ನಿಲ್ದಾಣಗಳನ್ನು, ನಮ್ಮ ಭಾರತ ಸರ್ಕಾರದ ಪ್ರಮುಖ ಉದ್ಯಮಗಳನ್ನ ಕಾಯ್ತಿರ್ತೀರಿ. ಈ ಅವಕಾಶ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಬರೇ ಜಾಬ್ ಅಲ್ಲ, ಈ ದೇಶಕ್ಕಾಗಿ ಹೋರಾಡುವಂಥ ಸಾಮರ್ಥ್ಯ. ಬರೇ ಸ್ಟೇಟಸ್ ಇಟ್ಗೇಸಿ ನಾನು ಸೈನಿಕರನ್ನ ಲವ್ ಮಾಡ್ತೀನಿ ಅಲ್ಲ, ಸೈನಿಕರಾಗ್ರಿ. ನೀವು ಪ್ರತಿಯೊಬ್ಬನು ಕೂಡ ಇಷ್ಟಪಡ್ತಾನೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ಸ್ಟೇಟ್ ಗೌರ್ಮೆಂಟಲ್ಲಿ ಕಮಿಷನ್ AC ತಹಸೀಲ್ದಾರ್ ಇರೋದಷ್ಟೇ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಸಣ್ಣ D ಗ್ರೂಪ್ ಇರೋದಷ್ಟೇ. ಆದ್ರೆ ಅವನೇ ಬೇರೆ. ನೋಡ್ರಿ ನಿಮ್ಮ ಊರಾಗ ನೀವು ಬರೇ JD ಕಾನ್ಸ್ಟೇಬಲ್ ಅಂತ ಯಾರು ಕರೀಲ್ರಿ ನಿಮಗೆ? ಮಿಲಿಟ್ರಿದಾಗ ಅದಂತಾರ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತಾರ. ಇನ್ನೇನು ಬೇಕ್ರಿ? ಈ ಅವಕಾಶ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 18 ಏಜ್ನಿಂದ ಅಪ್ ಟು ಎಲ್ಲ ಡೀಟೇಲ್ಸ್ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದ್ರಾಗ ನೋಡ್ರಿ. ಸೊ ಒಳ್ಳೇದಾಗಲಿ ಸ್ನೇಹಿತರೆ. ಇಂಥ ಅವಕಾಶ ಯಾರಿಗೂ ಬರಲ್ಲ. ಸಾಧ್ಯ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ನನ್ನಿಂದ ಎಷ್ಟೇ ಎಕ್ಸ್ಪೀರಿಯನ್ಸ್, ನಾನು 12 ಜಾಬ್ ತಗೊಂಡ್ಮೇಲೆ ನನಗೆ ಏನು ಎಕ್ಸ್ಪೀರಿಯನ್ಸ್ ಅದ ಎಲ್ಲ ಶೇರ್ ಮಾಡ್ಕೊತೀನಿ. ನೀವು ಹೋದ್ರಿ, ನಿಮ್ಮ ಅಪ್ಪ ಅಮ್ಮನ ಕನಸನ್ನು ನನಸು ಮಾಡಿರಿ. ನಮ್ಮೆಲ್ಲ ಪ್ರಯತ್ನಗಳಿರೋದು ಒಂದೇ ರೀಸನ್ಸ್ ಅಷ್ಟೇ. ಭಾಳ ತುಂಬ ಅರ್ಥಗರ್ಭಿತವಾಗಿ ನೀವೇನೇ ವಾದ ಮಾಡಿದರೂ ಕೂಡ, ನೀವೇನೇ ಕಮೆಂಟ್ ಹಾಕಿದರೂ ಕೂಡ ಅದನ್ನು ನಾನು ಭಾಳಷ್ಟು ವರ್ಷಗಳ ಹಿಂದನೇ ಅನುಭವಿಸಿ ನೆಗೆಟಿವ್ ಸೈಡಲ್ಲೂ ನಿಂತು ನೋಡಿದ್ದೀನಿ, ಪಾಸಿಟಿವ್ ಸೈಡಲ್ಲೂ ನಿಂತು ನೋಡಿದ್ದೀನಿ. ಜಸ್ಟ್ ಇಷ್ಟೇ ಅವು. ಆ ಕ್ಷಣಕ್ಕಷ್ಟೇ, ಕ್ಷಣಿಕ. ಅದು ಬಲ್ಲ. ನಿಮ್ಮ ಟಾರ್ಗೆಟ್, ನನ್ನ ಟಾರ್ಗೆಟ್ ಏನು ಒಂದೇ, ಜಾಬ್. ಸೊ ಅಷ್ಟು ಮಾಡಿರಿ, ಒಳ್ಳೆಯದಾಗಲಿ. ವಿಶೇಷವಾಗಿ ಈ ವಿಡಿಯೋವನ್ನು ನಿಮ್ಮ ತಮ್ಮಂದಿರಿರಲಿ, ತಂಗಿಯಂದಿರಿರಲಿ, ಯಾರು ಈ ವರ್ಷ PUC ಪಾಸ್ ಆಗಿದ್ದಾರಲ್ಲ ಅವರಿಗೆ ಗೊತ್ತಿಲ್ಲ ಅಂದ್ರೂ ಫೋರ್ಸ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಿರಿ. ಕಥೆಗಳು ಹೇಳಕ್ಕೆ ಹೋಗ್ಬೇಡ್ರಿ, ಎಕ್ಸಾಮ್ ಬರ್ಸ್ರಿ. ಸರ್ ನನಗೆ ಮೆಡಿಕಲ್ ಇಶ್ಯೂಸ್ ಅದಾವ, ಹಂಗೆ ಫಸ್ಟ್ ಅಪ್ಲಿಕೇಶನ್ ಹಾಕಿರಿ, ರಿಟರ್ನ್ ಎಕ್ಸಾಮ್ ಪಾಸ್ ಆಗ್ರಿ, ಆಮೇಲೆ ಹೇಳ್ರಿ. ಸೊ ಮೊದಲನೇ ಕಥೆ ಹೇಳಕ್ಕೆ ಹೋಗ್ಬೇಡ್ರಿ. ಆಲ್ ದಿ ಬೆಸ್ಟ್. ಸೊ ಟೇಕ್ ಕೇರ್, ಬಾಯ್ ಬಾಯ್.